ಮಂಜು ಅವರ ಬದುಕಿನ ಕತೆ ಮಾತಾಡೋಣ, ಅವರ ಜೀವನದ ಪ್ರಯಾಣಗಳನ್ನ ಮಾಡೋಣ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ನಾನು ಮಾಡೋದು ನಮ್ಮ ತಂದೆ ಇಷ್ಟ ಇರಲ್ಲ, ನಾನು ಡ್ರಾಮಲ್ಲಿ ಆಕ್ಟ್ ಮಾಡೋದು. ಹೇಗೆ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ? ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದಾಗ ಯಾವತ್ತೂ ಸುಮ್ಮನೆ ಒಂದಷ್ಟು ಸ್ಟೆಪ್ ಹಾಕಿದ್ದೆ, ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ಅದನ್ನ ನೋಡಿದ್ರು, ಕರ್ಕೊಂಡು ಹೋಗಿದ್ರು. ಈ ಸರ್ ಸುದೀಪ್ ಸರ್ ಕೂಡ ನಮ್ಮ ರೋಡಲ್ಲೇ ಇದ್ದಿದ್ದು. ಯಾವುದೋ ಒಂದು ಗಣೇಶ ಫಂಕ್ಷನ್ಗೆ ನಾವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ವಿ, ಒಂದೇ ಏರಿಯಾದವರಾಗಿ. ನಿಜವಾಗ ಅವಳು ಒಂದು ಬೈದ ಮೇಲೆ ನನ್ಗೆ ಜ್ಞಾನೋದಯ ಆಯಿತು. ಆ 3 ತಿಂಗಳು ನಿಜವಾಗ್ಲೂ ಚೆನ್ನಾಗಿ ಓದಿದೆ, ಕಷ್ಟಪಟ್ಟು ಓದಿದೆ. ರ್ಯಾಂಕ್ ಬರೋದು ನಂಗೆ ಅನ್ಕೊಂಡೇ ಇರಲಿಲ್ಲ. ಸ್ಟೇಟಿಗೆ 3rd ರ್ಯಾಂಕ್ ತೊಗೊಳೋದಕ್ಕೆ ನನಗೆ ಫಸ್ಟ್ ನಮ್ಮ ತಂದೆ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಇದೇ ಮೆಜೆಸ್ಟಿಕ್ಕಿನ ಅಲಂಕಾರ್ ಪ್ಲಾಜಾ ಆಗ್ತಾನೆ ಓಪನ್ ಆಗಿದೆ. ನಮ್ಗೆಲ್ಲ ಅವಾಗ ಅಲಂಕಾರ್ ಪ್ಲಾಜಾ ಓಪನ್ ಆದವು ಶಾಪಿಂಗ್ ಸೆಂಟರ್ ಅದೇ ದೊಡ್ಡ ಮಾಲ್, ಎಕ್ಸ್ಕವೇಟರ್ ಅದೆಲ್ಲ ಶುರು ಆಗಿತ್ತು. ಸೊ ಆವಾಗ ನಮ್ಮ ತಂದೆ ನನಗೆ ಮೊದಲನೇ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಈ 101 ನೆನಪು ಹೊಸ ಸರಣಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ಇವತ್ತು ತುಂಬ ಅಪರೂಪವಾದ ಸರಣಿ, ಅಪರೂಪವಾದ ಸಂಚಿಕೆ. ಯಾಕೆ ಅಂತಂದರೆ ಹೆಂಗೆ ಹೇಳೋದು, ನಾನು ಅವ್ರನ್ನ ಇಂಟ್ರಡಕ್ಷನ್ ಮಾಡೋದಕ್ಕೇನೆ ನನಗೊಂದು ಖುಷಿ ಇದೆ, ತುಂಬ ಸಂತೋಷ ಇದೆ. ಆ್ಯಂಡ್ ಅವ್ರ ಬಗ್ಗೆ ನಿಮಗೆಲ್ಲ ತುಂಬ ನಿರೀಕ್ಷೆಗಳಿತ್ತು. ಅವರ ಕಣ್ಣುಗಳ ಬಗ್ಗೆ ಅಂತೂ ಇಡೀ ಕರ್ನಾಟಕ ಮಾತಾಡಿತ್ತು. ಇಷ್ಟು ನಾನು ಹೇಳಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಏನು ಎತ್ತ ಅಂತ. ನನ್ನ ಸಮಕಾಲನವರು ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ನಲ್ಲಿ ಇಂಡಸ್ಟ್ರಿಗೆ ಬಂದವರು, ಒಂದೇ ಟೈಮ್ನಲ್ಲಿ ಬೆಳ್ಕೊಂಡು ಬಂದವರು. ಇವತ್ತು ಅವರು ತುಂಬ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ, ತೆಲಂಗಾಣ ಇಲ್ಲೂ ಕೂಡ ತಮ್ಮ ಚಾಪನ್ನು ಹೊತ್ತು ಅವರ ಅಭಿನಯದ ಮೂಲಕ ಎಲ್ಲರ ಮನೆ ಮಾತಾಗಿರುವ ನಮ್ಮ ಪ್ರೀತಿಯ ಕನ್ನಡ ಮಣ್ಣಿನ ನಮ್ಮ ಮನೆ ಮಗ ನಮ್ಮ ಮಂಜು ಅವರು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಮೈಕೋ ಮಂಜು ಅವರು. ಮೈಕೋ ಮಂಜು ಅವರು ಈ 101 ನೆನಪು ಸರಣಿಗೆ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ಅಂದರೆ ತುಂಬ ಜನ ನೀವು ಕೇಳಿದ್ರಿ ಮಂಜು ಸರ್ ಇಂಟರ್ವ್ಯೂ ಮಾಡಿ ಅಂತ. ಸೊ ನಾನು ಮಂಜು ಅವರು ಒಳ್ಳೆ ಸ್ನೇಹಿತರೇನೆ, ಅಂದರೆ ಟಚ್ಚಲ್ಲಿರಲಿಲ್ಲ, ಕನೆಕ್ಟ್ ಕೊಟ್ಟೋಗಿತ್ತು. ನಾನೊಂದು ಮೆಸೇಜ್ ಮಾಡಿದೆ. ಮೆಸೇಜ್ ಮಾಡಿದ ತಕ್ಷಣ ಅವತ್ತು 20-25 ವರ್ಷದಿಂದ ಏನು ಪ್ರೀತಿ ಇತ್ತೋ ಇವತ್ತು ಅದೇ ಪ್ರೀತಿಯಿಂದ ಅಷ್ಟೇ ಖುಷಿಯಾಗಿ ಇಮಿಡಿಯೇಟಾಗಿ ಒಪ್ಕೊಂಡು ಇವಾಗ ಬಂದು ನಮಗೆ ಸಂದರ್ಶನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಮಂಜು ಅವರ ಬದುಕಿನ ಕತೆ ಮಾತಾಡೋಣ, ಅವರ ಜೀವನದ ಪ್ರಯಾಣಗಳನ್ನ ಮಾಡೋಣ, ಅವರ ನೆನಪಿನ ಊರುಗಳಿಗೆ ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಕಥೆಗಳನ್ನ, ಅವರ ಜೀವನದ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು, ಈ ನೆನಪು ಬದುಕೆ ಒಂದು ನೆನಪು, ನೆನಪೆ ಒಂದು ಬದುಕು. 101 ನೆನಪು. ಮಂಜು ಸರ್ ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ಕಾರ. ಅದೇ ಕಣ್ಣು, ಅದೇ ಮುಗ್ಧತೆ, ಅದೇ ಸೌಮ್ಯತೆ, ಅದೇ ಒಂದು ಸಹನೆಯ ಒಂದು ಮುಖ ಭಾವನೆ, ಹೆಂಗೆ ಸಾಧ್ಯ ಮಂಜು ಸರ್ ಹಿಂಗೆಲ್ಲ ಇರೋದಕ್ಕೆ? ಅದಕ್ಕೆ ನನಗೂ ಉತ್ತರ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ನಡ್ಕೊಂಡು ಬಂದ ದಾರಿ, ಜನಗಳ ಪ್ರೀತಿ, ನನ್ಗೆ ನಮ್ಮ ಇಂಡಸ್ಟ್ರಿ ಕೊಟ್ಟ ಎಲ್ಲ ಅನುಭವಗಳು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಒಳ್ಳೇದು ಹೆಚ್ಚು ಅನುಭವ, ಒಳ್ಳೆ ಅನುಭವಗಳೇ ಸಿಕ್ಕಿದೆ. ಇವತ್ತು ನಾನು ಇಂಡಸ್ಟ್ರಿಲಿ ಇರೋದೇ ನನಗೊಂದು ದೊಡ್ಡ ಸಂತೋಷದ ವಿಷಯ. ಇವತ್ತು ಇಂಡಸ್ಟ್ರಿಲಿ ದುಡ್ಕೊಂಡು ತಿಂತಾ ಇರೋದು ಅದು ದೇವರ ಆಶೀರ್ವಾದ, ನಮ್ಮ ಎಲ್ಲ ಪ್ರೇಕ್ಷಕರ ಆಶೀರ್ವಾದ, ಜನರ ಪ್ರೀತಿ, ನಮ್ಮ ಇಂಡಸ್ಟ್ರಿಲಿ ಇರೋ ಒಂದಷ್ಟು ನಿರ್ದೇಶಕರು, ನಿರ್ಮಾಪಕರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಮೊದಲನೇದಾಗಿ ಥ್ಯಾಂಕ್ ಯು, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನೀವು ಮಾಡಿದ ಬೇರೆ ಯೂಟ್ಯೂಬಲ್ಲಿ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ, ಎಸ್ಪೆಷಲಿ ರಾಮಕೃಷ್ಣ ಸರ್ದು, ನಮ್ಮ ಸೀನಿಯರ್ ಆರ್ಟಿಸ್ಟ್ ರಾಮಕೃಷ್ಣ ಸರ್ದು. ಅದು ನೋಡೋಕೆ ತುಂಬ ಖುಷಿ ಆಗಿತ್ತು. ಬಟ್ ನನಗೆ ನೀವು ಫೋನ್ ಮಾಡಿ ನಂದು ಮಾಡಬೇಕು ಅಂತ ನಿಜವಾಗ್ಲೂ ಡಬಲ್ ಖುಷಿ ಆಯಿತು. ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದ ರೀತಿ ಎಲ್ಲ ಇದೆಯಲ್ಲ, ಅದು ಒಂದು ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಸರ್, ನಾನು ಬಹಳ ಖುಷಿ ಕೊಟ್ಟಿದ್ದೆ. ಥ್ಯಾಂಕ್ ಯು ಸರ್. ಅಂದ್ರೆ ನನಗೆ ಗೊತ್ತಿರೋಂಗೆ ಅಂದ್ರೆ ನಿಮ್ದು ಅಲ್ಲಲ್ಲಿ ಇಂಟರ್ವ್ಯೂಗಳು ಇದೆ ನಿಮ್ದು, ಬಟ್ ಫುಲ್ ಫ್ಲೇಜ್ ನಿಮ್ದು ಜೀವನದ ಕತೆ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಪ್ರಾಬಬಲಿ
ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ನಿಮ್ಮ ಬಾಲ್ಯದಿಂದ ಹಿಡಿದು ಕಂಪ್ಲೀಟ್ ನಿಮ್ಮ ಜರ್ನಿ, ಲೈಫ್ ಜರ್ನಿನ ಮಾತಾಡ್ಕೊಂಬರೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಟ್ಟಿಗೆ ಬೆಳೆದವರು ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ವಿ ಆರ್ ದ ಸೇಮ್ ಜನರೇಷನ್ ಡೆಫಿನೆಟ್ಲಿ ಅಲ್ವಾ? ಸೊ ಥ್ಯಾಂಕ್ ಯು ಮಂಜು ಸರ್. ಸ್ಟಾರ್ಟ್ ಮಾಡೋಣ ನಿಮ್ಮ ನೆನಪಿನ ಊರುಗಳಿಗೆ ಹೋಗೋದಕ್ಕೆ. ಮೊದಲನೇದಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನಾನು ನಿಮ್ಮ ಬಾಲ್ಯ ಕರ್ಕೊಂಡು ಹೋಗ್ಬಿಡಿ ಫಸ್ಟು. ಬಾಲ್ಯ ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮ ತಂದೆ ತಾಯಿ ತುಮಕೂರಿನವರು. ನಾನು ಇಲ್ಲೇ ಸರ್ಜನ್ ರೋಡ್ ಸರ್ಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಆಮೇಲೆ ಈಗ ಏನು ವಿಲ್ಸನ್ ಗಾರ್ಡನ್, ಇವಾಗ ನಾವೇನು ಮನೇಲಿದ್ದೀವಿ, ನಾನು ಹುಟ್ಟಿದ ವರ್ಷನೇ ನಮ್ಮ ತಂದೆ ಸೈಟ್ ತಗೊಂಡಿದ್ದು. ನಾನು 2 ವರ್ಷದ ಮಗು ಇದ್ದಾಗ ಅಲ್ಲಿ ಮನೆ ಕಟ್ಟಿದ್ದು. ಸೊ ಇವತ್ತು ಅದೇ ಮನೆಯಲ್ಲಿ ಇದ್ದೀವಿ. ಅದೊಂದು ಖುಷಿ. ವಿಲ್ಸನ್ ಗಾರ್ಡನು, ಲಕ್ಸಂದ್ರ, ಸೋಮೇಶ್ವರ ನಗರ ಇದು ಸುತ್ತಮುತ್ತ ಬೆಳೆದಿದ್ದು. ಒಂದಷ್ಟು ದಿವಸ ಸುದೀಪ್ ಸರ್ ಕೂಡ ನಮ್ಮ ರೋಡಲ್ಲೇ ಇದ್ದಿದ್ದು. ಯಾವುದೋ ಒಂದು ಗಣೇಶ ಫಂಕ್ಷನ್ಗೆ ನಾವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ವಿ ಒಂದೇ ಏರಿಯಾದವರಾಗಿ. ಸೊ ಅದೊಂದು ಬ್ಯೂಟಿಫುಲ್ ಏರಿಯಾ, ಒಂದು ಒಳ್ಳೆ ಶಾಲೆ. ಹೊಂಬೇಗೌಡ ಸ್ಕೂಲು, ನೀಲಾಂಬ್ಸ್ಟ್ರಾಂಗ್ ಸ್ಕೂಲ್ ಅಂತ ಒಂದು ಸ್ಕೂಲು ನಾನು ಪ್ರೈಮರಿ ಓದಿದ್ದು. ಹೊಂಬೇಗೌಡ ಸ್ಕೂಲ್, ಹೈಸ್ಕೂಲ್ ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್. ಅಲ್ಲಿ ಇವಾಗ ಸ್ಕೌಟಿಂಗ್ ಮಾಡಿದೆ. ಸ್ಕೌಟಿಂಗ್ ಅಲ್ಲಿ ಹೈಯೆಸ್ಟ್ ಅವಾರ್ಡ್, ಪ್ರೆಸೆಂಟ್ ಅವಾರ್ಡ್ ಬಂದಿದೆ. 3 ಜನ ಸಿಸ್ಟರ್ಸ್ ಅಂತ. ಹೌದು, 3 ಜನ ಅಕ್ಕ. ನೀವು ಪ್ರೀತಿಯ ತಮ್ಮ, ಒಬ್ಬ ಕಡೆ ತಮ್ಮ. ಮನೆಯಲ್ಲಿ ಹೇಗಿತ್ತು ಪ್ಯಾಂಪರಿಂಗ್? ಗಂಡು ಮಗು, ಅದು ಕಡೆ ಮಗ ಅನ್ನೋ ಒಂದು ಪ್ರೀತಿ, ಲಿಬರ್ಟಿ? ನಮ್ಮ ತಾಯಿ ಬಹಳ ಎಕ್ಸ್ಟ್ರಾ ಪ್ರೀತಿನೇ ತೋರಿಸ್ತಾ ಇದ್ರು. ಅಫ್ಕೋರ್ಸ್ ಎಲ್ಲರ ಮೇಲೂ ತಾಯಿಗೆ ಮಗನ ಮೇಲೆ ಅದ್ನಾಗ ಒಂದೊಂದ್ಸರಿ ಇರಿಟೇಷನ್ ಆಗೋದು. ಬಟ್ ನಮ್ಮ ತಂದೆ ನನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸೋದು. ಯಾವಾಗಲೂ ಏನೇ ಸ್ಕೂಲ್ ಕರೆಕ್ಟ್ ಟೈಮ್ಗೆ ಹೋಗಬೇಕು, ಬಟ್ಟೆ ಐರನ್ ಮಾಡಬೇಕು, ಶೂ ಪಾಲಿಷ್ ಮಾಡಬೇಕು, ಅವರೇ ಮಾಡ್ಕೊಡ್ತಿದ್ರು. ಆಮೇಲೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ರು. ಸೊ ಅದೆಲ್ಲ ತುಂಬ ನಮ್ಮ ತಂದೆ ಸಿಸ್ಟಮ್ಯಾಟಿಕ್ ಆಗಿ ಎಲ್ರೂ ಆ ಒಂದು ಇದರಲ್ಲಿ ಬೆಳೆಸಿದ್ರು. ಅಫ್ಕೋರ್ಸ್ ಪ್ಯಾಂಪರಿಂಗ್ ಇರ್ತಿತ್ತು. ಆ್ಯಂಡ್ ನನ್ನ ಅಕ್ಕಂದ್ರು ನನಗೆ ಭಾಳಷ್ಟು ವಿಷಯದಲ್ಲಿ ರೈಟ್ ಫ್ರಮ್ ಬಿಗಿನಿಂಗ್ ಸಪೋರ್ಟ್ ಮಾಡಿ. ಅವ್ರು ಯಾವಾಗಲೂ ಹೇಳೋರು, ಓದೋದು ಬಿಟ್ಟು ಜೊತೆಗೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ನೀನು ಅಂತ. ಸೊ ಅವ್ರ ಹೈಸ್ಕೂಲ್ ಇದ್ದಾಗ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಏನು ಮಾಡ್ತಿದ್ರು ಅದನ್ನ ನಾನು ನೋಡ್ಕೊಂಡು ಮಾಡ್ತಿದ್ದೆ. ಸೊ ಕನ್ನಡ ಎಸ್ಪೆಷಲಿ ನಮ್ಮ ಅಕ್ಕಂದ್ರು ನನಗಿಂತ, ನನ್ನ ದೊಡ್ಡಕ್ಕ 7 ವರ್ಷ ದೊಡ್ಡವರು ನನಗಿಂತ. ಹಂಗೆ ಒಬ್ಬೊಬ್ರು ಒಂದೊಂದಿದ್ದು. ಅವರು ಈ ಕನ್ನಡ ಪದ್ಯ ಎಲ್ಲ ಓದ್ತಾ ಇದ್ದಿದ್ದು ನನಗೆ. ನಾನು ಇಲ್ಲಿ ಅಂದ್ರೆ ಅವ್ರು 5ನೇ ಕ್ಲಾಸ್ ಓದ್ತಾ ಇದ್ದು, ನಾನು 3ನೇ ಕ್ಲಾಸಲ್ಲೇ ಕೇಳಿಸ್ಕೊತಿದ್ದೆ. ನನಗೆ ಅವಾಗಲೇ ಅದು ಒಂಥರ ಕುವೆಂಪು ಪದ್ಯಗಳು ಅವೆಲ್ಲ ಸುಮ್ಮನೆ ಅಲ್ಲ, ಮೊದಲೇ ಬಿದ್ದಿರ್ತಿತ್ತು. ಸೊ ನಾನು 5ನೇ ಕ್ಲಾಸ್ಗೆ ಹೋಗೋಷ್ಟೊತ್ತಿಗೆ ಮೊದಲೇ ಒಂದು ಸ್ವಲ್ಪ ಬಿದ್ದಿರ್ತಿತ್ತಲ್ಲ, ಫಸ್ಟ್ ಕ್ಲಾಸಲ್ಲೇ ಅದನ್ನ ಚೆನ್ನಾಗಿ ಹೇಳಿಬಿಡ್ತಿದ್ದೆ. ಸೊ ಕನ್ನಡಲ್ಲಿ ಆಲ್ವೇಸ್ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಇತ್ತು. ಅದೊಂದು ಮನೆಯಲ್ಲಿ ಯಾವಾಗಲೂ ಖುಷಿ ಪಡೋರು. ದಟ್ ವಾಸ್ ನೈಸ್. ಆ್ಯಂಡ್ ಓದಿದ್ದು ಓಕೆ, ಒಂದು ಮಟ್ಟಿಗೆ ಪ್ರೈಮರಿ ಹೈಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ದೆ. ITನಲ್ಲಿ ಅದೊಂದು ರ್ಯಾಂಕ್ ತೊಗೊಂಡಿದ್ದು ನನಗೆ ಆಶ್ಚರ್ಯ. ನಾ 3 ತಿಂಗಳು ಕಷ್ಟಪಟ್ಟು ಓದಿದೆ. ಸೊ ಏನೋ ಬಂತು. ಅಂದ್ರೆ ಅವಾಗ ಬಾಲ್ಯದಲ್ಲಿ ನೀವೆಲ್ಲ ಈ ಸಿನಿಮಾಗಳಿಗೆ ಹೋಗೋದು, ಆಕರ್ಷಣೆಗಳೆಲ್ಲ ಹೇಗಿದ್ವು? ಹೆಂಗೆ ನನ್ಗೆ ಈಗಲೂ ಒಂದು ನೆನಪಿದೆ. ನಮ್ಮ ಮನೆ ಹಿಂದೆ ಶೀಟ್ ಮನೆ ಇತ್ತು, ಮುಂದೆ ಜಾಗದಲ್ಲಿ ಮತ್ತೆ ಹೊಸದಾಗಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ನಮ್ಮ ತಂದೆ ಏನು ಮಾಡೋರು, ಭಾನುವಾರದ ಕೂಲಿಯವ್ರು ಬರ್ತಿರ್ಲಿಲ್ಲ. ಆವತ್ತು ಪಾಯ ಮಣ್ಣು ತೆಗೆಯುವಾಗ ಮಣ್ಣೆಲ್ಲ ನಾವು 4 ಜನ ಮಕ್ಕಳು ಸೇರಿ ಅವರು ತೋಡ್ಕೊಡೋರು, ನಾವು ಎತ್ತಾಕ್ತಿದ್ವಿ. ಸೊ ಕೆಲಸ ಫಾಸ್ಟ್ ಆಗುತ್ತೆ ಅಂತ. ಸೊ ಸಂಡೇ ನಾವೆಲ್ಲ ಕೆಲಸ ಮಾಡಿದ್ರೆ ಸಾಯಂಕಾಲ ಪಿಕ್ಚರ್ ಕರ್ಕೊಂಡು ಹೋಗೋರು. ಸೊ ನೈಸ್. ಆ ಟೈಮಲ್ಲಿ ನಾನು ನೋಡಿದ 2 ಸಿನಿಮಾ ನಂಗೆ ನೆನಪಿದೆ. ಒಂದು ವಿಷ್ಣು ಸರ್ದು ಸಾಹಸ ಸಿಂಹ, ಆಮೇಲೆ ಕರ್ಮ ಅಂತ ಒಂದು ಸಿನಿಮಾ, ಹಿಂದಿದು. ಅದು ಪೇಟ್ರಿಯಾಟಿಕ್ ಸಿನಿಮಾ. ಅದರಲ್ಲಿ ಅವರು ಬಾಂಬೆನಲ್ಲಿ ಆ ಮೀನುಗಳ ಮಧ್ಯೆ ಫೈಟು ಅದೆಲ್ಲ ತುಂಬಾ ಇದಂದ್ರೆ ಬಾಂಬೆಯ ಒಂದು ಚಿತ್ರಣ ನಮಗೆ ಫಸ್ಟ್ ಟೈಮ್ ಸಿಕ್ಕಿತ್ತು. ಆಮೇಲೆ ನಾವೆಲ್ಲ ಮಕ್ಕಳಿದ್ದಾಗ ಮಂಜು ಸರ್, ಸಾಹಸ ಸಿಂಹ ಪಿಕ್ಚರ್ ಪರ್ಟಿಕ್ಯುಲರ್ಲಿ ಆ ವಿಲನ್ ಸೆಟ್ಟು, ಒಂದು ಗಂಟೆ ಬರೋದು ತುಂಬಾ ಹೊಸದು, ಅದೆಲ್ಲನೂ ತುಂಬಾ ಅದು ಆಮೇಲೆ ಆ ಕರ್ಮ ಅನ್ನೋ ಸಿನಿಮಾ ಕೂಡ ನಾಸುದ್ದೀನ್ ಶಾ ಅವರೆಲ್ಲ ಆಕ್ಟ್ ಮಾಡಿದ್ರು. ಅದು ಒಂಥರ ನನಗೆ ಅಲ್ಲಿ ಆಕ್ಚುಲಿ ನಾನು ಏರ್ಫೋರ್ಸು ಆರ್ಮಿನೋ ಸೇರ್ಬೇಕು ಅಂತ ಒಂದು ಆಸೆ ಅಲ್ಲಿ ಹುಟ್ಟಿತು. ಮುಂದೇನು ಪ್ರಯತ್ನ ಪಟ್ಟೆ, ಬಟ್ ನಮ್ಮಲ್ಲಿ ಒಬ್ಬನೇ ಮಗ ಅಂತ ಕಳಿಸ್ಲಿಲ್ಲ. ಸೊ ಇಲ್ಲೇ ಮಂಜು ಅವರು ಅಪ್ಪನ ಮಗ ಆಗಿದ್ರ, ಅಮ್ಮನ ಮಗ ಆಗಿದ್ರ, ಇಲ್ಲ ಅಕ್ಕಂದ್ರ ಪ್ರೀತಿ ತಮ್ಮ ಆಗಿದ್ರ? ಎಲ್ಲವೂ ಅಂತ ಹೇಳ್ಬೋದು. ಎಲ್ಲವೂ ಸಿಕ್ಕಿತ್ತು ನನಗೆ. ನಮ್ಮ ತಂದೆ ಹೆಂಗೆ ಅಂದ್ರೆ, ಮನೇಲಿ ನೆಂಟರು ಬಂದಾಗ ಒಂದು ಸರಿ ನಂಗೆ ನೆನಪಿದೆ, ಅವ್ರು ಬಂದು ಕೂತಿದ್ದಾಗ್ಲೂ ನಮ್ಮ ಅಕ್ಕಂದ್ರು ಎಲ್ಲ ಇರ್ತಿರ್ಲಿಲ್ಲ, ನಾನು ಒಬ್ಬನೇ ಇದ್ದಾಗ ಕಸ ಗುಡಿಸೋನವ್ರು. ಅವ್ರು ಬೈಯೋರು, ಏನಪ್ಪ ಇರೋನೊಬ್ಬ ಮಗ ಅವ್ರ ಕೈಲಿ ಕಸ ಗುಡಿಸು, ನನ್ನ ಮಗ ಎಲ್ಲ ಕಲಿಬೇಕು ಅಂತ ಹೇಳ್ತಿದ್ರು. ಸೊ ಅದು ನನಗೆ
ಆ ಟೈಮಲ್ಲಿ ಏನು ನಮ್ಮಪ್ಪ ನನ್ನ ಕೈಲಿ ಮಾಡಿಸ್ತಾರೆ ಅಂತ ಆಗ್ತಿತ್ತು. ಬಟ್ ಆಮೇಲೆ ನಾನು ಅದನ್ನ ತಿಳ್ಕೊತಾ ಹೋದೆ, ನಮ್ಮಪ್ಪ ಏನಕ್ಕೆ ಆ ಉತ್ತರ ಕೊಟ್ರು ಅಂತ. ನನ್ನ ಕೈಲಿ ನಮ್ಮಲ್ಲಿ ರುಬ್ಬೋ ಕಲ್ಲಿತ್ತು. ಒಂದಿನ ನಮ್ಮಮ್ಮ ಊರಿಗೆ ಹೋಗಿದ್ದಾಗ ನಮ್ಮ ತಂದೆ ರುಬ್ಬಿ ನನ್ನ ಕೈಲಿ ರುಬ್ಸಿದ್ರು ಸಾಂಬಾರ್ ಮಾಡೋಕೆ. ನೀನ್ ನಾಳೆ ನಿನ್ನ ಹೆಂಡತಿಯೇನೋ ಒಂದು 4 ದಿನ ಊರಿಗೆ ಹೋದ್ರೆ ಹೋಟ್ಲಲ್ಲಿ ತಂದು ತಿನ್ಬಾರ್ದು, ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಿದ್ರು. ಆ ಥರದ್ದೆಲ್ಲ ನಂಗೆ ತುಂಬಾ ಹೆಲ್ಪ್ ಆಯ್ತು ನಂಗೆ ಮುಂದೆ ಜೀವನದಲ್ಲಿ ನನ್ನ ಕೆಲ್ಸಗಳು ನಾನೇ ಮಾಡ್ಕೊಳ್ಳೋದಕ್ಕೆ. ಯಾವಾಗಲೂ ನಾವು ವಿ ಶುಡ್ ಬಿ ಎಕ್ವಿಪ್, ನಮ್ಗೆಲ್ಲವೂ ಬರಬೇಕು. ನನ್ನ ಕಾರ್ ನಾನು ತೊಳ್ಕೋಬೇಕು, ಅದರಲ್ಲೇ ಇದೆ ಖುಷಿ. ಯಾಕೋ ಯಾಕೆ ತೊಳ್ಸ್ಬೇಕು? ನಮಗೆ ಪ್ರಶ್ನೆ ಮಾಡಿದ್ರು ನಮ್ಮ ಮನೆ ಮುಂದೆ ನಾನು ಕಾರ್ ತೊಳೆಯುವಾಗ ತುಂಬಾ ಜನ ಅಕ್ಕಪಕ್ಕದವ್ರು ಕೇಳಿದ್ದಾರೆ, ಏನ್ ಸರ್ ನೀವು ಕಾರ್ ತೊಳಿತೀರಾ ಅಂತ. ನನ್ನ ಕಾರ್ ನಾನು ತೊಳ್ಕೋಬೇಕು, ನಂಗೆ ಅದೇ ಖುಷಿ ಅಲ್ವಾ. ಈಗ ತೊಳೆದು ಹಿಂಗೆ ನೋಡಿದ್ರೆ ಆನಂದ. ನೋಡಿ, ಒಂದು ಪೂಜೆ ಮಾಡ್ತೀವಿ, ಭಗವಂತನ ಎಲ್ಲ ಅಲಂಕಾರ ಮಾಡಿ ದೇವ್ರ ಮೇಲೆ ಎಲ್ಲ ಮಾಡಿ ಮಂಗಳಾರತಿ ಮಾಡ್ತಾ ಹಿಂಗ್ ದೀಪ ಎತ್ತು ನೋಡಿದ್ರೆ ಅದು ಆನಂದ ಇದೆಯಲ್ಲ, ಅದು ದಟ್ ಈಸ್ ಪೂಜೆ ಅಂದ್ರೆ. ಅದು ಅಂದ್ರೆ ಏನೋ ಮಂತ್ರ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಅಲ್ಲ, ನನ್ನ ಕ್ರಿಯೇಷನ್ ಅಲ್ವಾ ಅದು, ದೇವ್ರನ್ನ ಅಲಂಕಾರ ಮಾಡಿ ಎಲ್ಲವನ್ನು. ಅದೇ ನಮಗೆ ಕ್ರಿಯೇಟಿವಿಟಿನ ತಂದ್ಕೊಡೋದು. ದಟ್ ಇಸ್ ಒನ್ ಬೇಸಿಕ್ ಥಿಂಗ್ ಅಂತ ನಾನು ಹೇಳೋದು. ವೆರಿ ವೆಲ್ ಸೆಡ್, ಅಲ್ವಾ? ಎಷ್ಟು ಖುಷಿ ಆಗುತ್ತೆ ನಮಗೆ. ವಂಡರ್ಫುಲ್ ಇಸ್ ಆಲ್ ವಂಡರ್ಫುಲ್. ಎಸ್ ಮಂಜು ಸರ್, ಸ್ಕೂಲ್ ಡೇಸ್ ಅಲ್ಲಿ ಹೇಗಿದ್ರಿ? ಕಲ್ಚರಲ್ ಆಕ್ಟಿವಿಟೀಸ್ ಅದರಲ್ಲಿ ಇದರಲ್ಲಿ ಎಲ್ಲಾನು? ಸ್ಕೂಲ್ ಡೇಸ್ ಅಲ್ಲಿ ನಾನು ಬಿಗಿನಿಂಗ್ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ನಾನು ಒಂದ್ಸರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಈಗ ಅದು ಬಹಳ ಸಿಂಪಲ್. 3ನೇ ಕ್ಲಾಸಲ್ಲಿ ಈ ಲೋಟದಲ್ಲಿ ಮೊಟ್ಟೆ ಹಾಕಿದ್ರೆ ತೇಲ್ ಸರಿ ಮುಳುಗುತ್ತೆ, ಉಪ್ಪು ಬೆರೆಸಿದ್ರೆ ಮೇಲ್ ಬರುತ್ತೆ. ನನಗೆ ಗೊತ್ತಿರಲಿಲ್ಲ. ಅದು ನೋಡಿ, ಅದು ವೆರಿ ಸಿಂಪಲ್. ಇದು ಅಂದ್ರೆ ಅದು ಸ್ಪೇಸ್ ಇದ್ರ ಬಗ್ಗೆ ಸಾಲ್ಟ್ ವಾಟರ್ ಸ್ಪೇಸ್ ನ ಆಕ್ಯುಪೈ ಮಾಡಿದ್ರೆ ಇದು ಮೇಲಕ್ಕೆ ತಳ್ಳುತ್ತೆ. ಆ ಥರದ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಚಿಕ್ಕ ಪುಟ್ಟ ನಮ್ಮ ಅಕ್ಕಂದ್ರೆ ಹೇಳ್ಕೊಡ್ತಿದ್ರೆ ಅದು ಮಾಡ್ತಿದ್ದೆ ಅವಾಗ್ಲೇನೆ. ಆಮೇಲೆ ಇನ್ನೊಂದೇನ್ ಮಾಡ್ತಿದ್ದೆ, ಯಾವ್ದೋ ಮನೆ ಕನ್ಸ್ಟ್ರಕ್ಟ್ ಮಾಡುವಾಗ ಅಲ್ಲಿಂದ ಒಂದೇ ಒಂದು ಮೊಸಾಕ್ ಟೈಲ್ ಕದ್ಕೊಂಡ್ ಬಂದು, ಮೊಸಾಕ್ ಟೈಲ್ ಅಂದ್ರೆ ದೊಡ್ಡಲ್ವಾ ಅದು, ಕದ್ಕೊಂಡ್ ಬಂದು ಅದ್ರಲ್ಲಿ ನಮ್ಗೆ 3ನೇ ಕ್ಲಾಸ್ ಬಯಾಲಜಿಲಿ ಹಾರ್ಟ್ ಡಯಾಗ್ರಾಮ್ ಇತ್ತಲ್ಲ, ಅದನ್ನ ಕೆತ್ತು ಬಿಟ್ಟು ಅದನ್ನ ಬರೆದು ಮೊಳೆ ತಗೊಂಡು ಕೆತ್ತಿ ಅದನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡ್ ಅಂತ ಇರ್ತಿತ್ತು, ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಸೊ ಆ ಟೈಮಲ್ಲಿ ನಮ್ಮ ಟೀಚರ್ ಎಲ್ರ ಮುಂದೆ ಹೇಳಿದ್ರು, ಇವನು ಸೈನ್ಸ್ ಎಕ್ಸ್ಪೆರಿಮೆಂಟ್ ತುಂಬಾ ಮಾಡ್ತಾನೆ, ಮೋಸ್ಟ್ಲಿ ಸೈಂಟಿಸ್ಟ್ ಆಗ್ತಾರೆ ಅಂತ. ಬಟ್ ಆರ್ಟಿಸ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಲೆಟರ್ ಆನ್ ಅದು ಮಾಡಿದೆ. ಅಲ್ಲಿಂದ ಹೈಸ್ಕೂಲ್ಗೆ ಬಂದೆ. ಸ್ಕೌಟಿಂಗಲ್ಲಿ ಸ್ಕೌಟ್ ಕ್ಯಾಂಪ್ಸ್ಗೆ ಹೋದ, ಕ್ಯಾಂಪ್ ಫೈರ್ ಆಕ್ಟಿವಿಟೀಸ್ ಇತ್ತು. ಅಲ್ಲಿ ಸ್ವಲ್ಪ ಕಲ್ಚರಲ್ ಇದು ಶುರು ಆಯಿತು, ಹಾಡು ಆಡೋದು, ಏನೋ ಒಂದು ಸಣ್ಣ ಸ್ಕಿಟ್ ಮಾಡೋದು, ಈ ಥರ ಸ್ಲೋಲಿ. ತಂದೆಯವರು ಮೈಕೋ ಉದ್ಯಮಿ. ಹೌದೌದು. ಸೊ ತಂದೆಯವರು ಏನಾದ್ರು ಅಲ್ಲಿ ಮೈಕೋನಲ್ಲಿ ತುಂಬಾ ಅವಾಗೆಲ್ಲ ಮೈಕೋ ತಂಡನೇ ಒಂದು ಬಹಳ ಪ್ರಖ್ಯಾತಿ. ಎಷ್ಟು ತಂಡಗಳಿದ್ದು, ನಮ್ಮಲ್ಲಿ ಝೋನಲ್ ಕಾಂಪಿಟೇಷನ್ ಅಂತ ಆಗ್ತಿತ್ತು. ತಂದೆಯವರು ಏನಾದ್ರು ಆ ಥರ ಇದರಲ್ಲಿ ಇಲ್ಲ, ಅವ್ರಿಗೆ ಅದೆಲ್ಲ ಏನು ಇಂಟ್ರೆಸ್ಟೇ ಇರಲಿಲ್ಲ. ನಾನು ಮಾಡೋದು ನಮ್ಮ ತಂದೆ ಇಷ್ಟ ಇರಲಿಲ್ಲ, ನಾನು ಡ್ರಾಮಲ್ಲಿ ಆಕ್ಟ್ ಮಾಡೋದು. ಹೇಗೆ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ, ಯಾವ ಗಳಿಗೆ, ನಾನು ಸಂದರ್ಭ? ಈಗ ಸ್ಕೌಟ್ಸ್ ಕ್ಯಾಂಪಲ್ಲಿ ಅದು. ಬಟ್ ಬಣ್ಣ ಹಚ್ಚಿದ್ದು ಅಂದ್ರೆ ಈ 10th ಅಲ್ಲಿ ಕಡೆನಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ಅಂತ ಏನೋ ಮಾಡ್ತಾರೆ. ನಮ್ಮ ಮನೆ ಹತ್ರ ಒಂದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಅಂತ ಒಬ್ಬರವ್ರೆ ಒಂದು ತಿಂಗಳ ಕೋಚಿಂಗ್ ಕ್ಲಾಸ್ ಮಾಡೋದು. ಆ ಕೋಚಿಂಗ್ ಕ್ಲಾಸ್ ಕಡೆನಲ್ಲಿ ವಿವೇಕಾನಂದ್ರ ಬಗ್ಗೆ ಒಂದು ನಾಟಕ ಮಾಡಿಸಿದ್ರು. ಅಲ್ಲಿನ ಒಬ್ರು ನಿರ್ದೇಶಕರು ಹೆಸರು ಮರ್ತೋಗಿದೆ, ಅವರು ನಾಟಕ ಮಾಡಿಸಿದ್ರು. ಅದರಲ್ಲಿ ವಿವೇಕಾನಂದ ಅವರು ಒಂದು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಬಗ್ಗೆ ನಂಬಿಕೆನ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ ತಂದೆ ಫೋಟೋ ತಗೊಂಬನ್ನಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ಆ ಫೋಟೋ ಉಗಿರಿ ಅಂತಾರೆ. ಅವ್ನು ನಮ್ಮ ತಂದೆ ಫೋಟೋ ನಾನು ಯಾಕೆ ಹೋಗಿಲಿ ಅಂತ. ಅದು ಬರೀ ಫೋಟೋ ಉಗಿಬೋದಲ್ವ, ಹಾಗೆ ದೇವರು ಕೂಡ ಫೋಟೋ ಅಷ್ಟೇ. ಅದು ನಂಬಿಕೆ. ನಿಮ್ಗೆ ನೀವು ಆ ಫೋಟೋ ನಿಮ್ ತಂದೆದು ಅಂತ, ನಿಮ್ ತಂದೆ ಅಂತ ಹೇಗೆ ನಂಬ್ತಿರೋ ಹಾಗೆ ದೇವರು ಅಂತ. ಅದರಲ್ಲಿ ಆ ಫೋಟೋ ತಗೊಂಡು ಬರೋ ಒಬ್ಬ ಸೇವಕನ ಪಾತ್ರ ನಾನು ಮಾಡಿದ್ದೆ. ಸೊ ಅಲ್ಲಿ ನಂಗೆ ಸಿಕ್ಕ ಕಾಂಪ್ಲಿಮೆಂಟ್ ಏನಂದ್ರೆ, ಅದೆಲ್ಲ ಮುಗಿದ ಮೇಲೆ ಆ ಡೈರೆಕ್ಟು ಲಾಸ್ಟ್ ಡೇ ಹೋಗೋವಾಗ ನನ್ಗೊಂದು ಬೇಜಾರಾಯ್ತು. ಏನು ರಾಜನ್ ಪಾತ್ರ ನಿನ್ ಕೈಲೇ ಮಾಡಿಸ್ಬೇಕಿತ್ತು ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಹೊರಟೋದ್ರು. ನನ್ನ ಫ್ರೆಂಡೇ ಅವನ ಮುಂದೆ ಹೇಳಿದ್ರು. ಸೊ ಅವನು ಏನು ಮಗ ಹಿಂಗನ್ಬಿಟ್ರು. ಬಟ್ ಅವನು ಪಾಪ ಅವನು ಇವತ್ತು ಹೀಸ್ ಇನ್ ನಂಗೆ ಟಚ್ ಆದ ಕೈಗ ಅಟಾಮಿಕ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತೀನಿ, ರಂಗಸ್ವಾಮಿ ಅಂತ. ಸೊ ಅವನು ಬಟ್ ಅವನು ಖುಷಿ ಪಟ್ಟ, ಮಗ ನೀನು ಅದನ್ನ ಚೆನ್ನಾಗಿ ಮಾಡಿದ್ದೆ, ನೀನೇ ಮಾಡ್ಬೋದಿತ್ತು ಅಂತ. ಅಂದ್ರೆ ಈ ತರ ಫ್ರೆಂಡ್ಸ್ ಸಿಗೋದು ಕಷ್ಟ. ಸೊ ಇವತ್ತಿಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅವನು ಅವತ್ತು ಯಾವುದೋ ಈಗೋ ಏನು ತಗೊಳ್ಳಿಲ್ಲ, ಅವ್ನು ಚೆನ್ನಾಗಿ ಮಾಡ್ಬೇಕ ನೀನು ರಾಜ, ನೀನೇ ಮಾಡ್ಬೋದಿತ್ತು ಅಂತಂದ. ಸೊ ದಟ್ ಈಸ್ ಫ್ರೆಂಡ್ಶಿಪ್. ನೋಡಿ, ಅದಕ್ಕೆ ಓಪನ್ ಮೈಂಡ್ ಆಗಿದ್ರು ನೋಡಿ. ಇವತ್ತು ನಮ್ಮ ಫ್ರೆಂಡ್ಶಿಪ್ ಹಾಗೆ ಉಳಿದಿದೆ. ಯಾವಾಗ ಫೋನ್ ಮಾಡ್ತೀವಿ, ಮಾತಾಡ್ತೀವಿ. ಸೊ ಅಲ್ಲಿಂದ ಶುರು ಆಯ್ತು. ಆಮೇಲೆ ITI ಸೇರ್ಕೊಂಡೆ. ಆಮೇಲೆ ಮೈಕೋ ಎಂಪ್ಲಾಯೀಸ್ ಮಕ್ಕಳಿಗೇನೋ ನಾಟಕ ಅಂತ ಶುರು ಆಯ್ತು. ಮೈಕೋ ಪೈ ಅಂತ ನಮ್ಮ ಮನೆಯಿಂದ 4 ಮನೆ ಆ ಕಡೆನೇ ಇದ್ರು. ಅವರು ಆರ್ಟಿಸ್ಟ್. ಅವಾಗ ದೊಡ್ಡ ಮನೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನಾವೆಲ್ಲ ಚಿಕ್ಕ ಹುಡುಗರು, ಅದೆಲ್ಲ ಆಕ್ಟ್ ಮಾಡಿದ್ರು ಅವರು. ಸೊ ಅವರು ನನ್ನನ್ನು ಬಾ ಅಂತ ಕರ್ಕೊಂಡು, ನಮ್ಮ ಮನೆ ಹತ್ರ ಗಣೇಶ ಕುಸಿದಾಗ ಯಾವತ್ತೂ ಸುಮ್ಮನೆ ಒಂದಷ್ಟು ಸ್ಟೆಪ್ ಹಾಕಿದ್ದೆ, ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ಅದನ್ನ ನೋಡಿದ್ರು, ಕರ್ಕೊಂಡು ಹೋಗಿದ್ರು. ಸೊ
ಅಲ್ಲಿ ಮೈಕೋ ಚಂದ್ರು ಪರಿಚಯ ಆಯ್ತು. ಸೊ ಅಲ್ಲಿ ಎಸ್, ಅಂದ್ರೆ ಐ ಟಿ ಐಲಿ ನೀವು ಅವಾಗಲೇ ಮಾತಾಡ್ತಾ ಇದ್ರಿ ರ್ಯಾಂಕ್ ತಗೊಂಡಿದ್ರಿ ಅಂತ. ಅಂದ್ರೆ ರ್ಯಾಂಕ್ ಅನ್ನೋದು ನಿಮ್ಗೆ ಏನಾದ್ರು ಏನಿತ್ತಾ ಇಲ್ಲ ಹೇಳಿದ್ನಲ್ಲ, ಇಟ್ ವಾಸ್ ಜಸ್ಟ್ ಹಂಗೇನೆ, ಗೊತ್ತಿಲ್ಲ ಹೆಂಗೆ. ಅಲ್ಲ ಅಂದ್ರೆ ಯು ಆರ್ ವೆರಿ ಸ್ಟೂಡಿಯಸ್ ಅಬೌಟ್ ಯುವರ್ ಸ್ಟಡೀಸ್. ನನ್ಗೆ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಥವಾ ಮನೆ ಪ್ರೆಷರ್ ಇತ್ತು, ಅಪ್ಪ ಇಲ್ಲ, ನಮ್ಮ ಪ್ರೆಷರ್ ಹತ್ರದ್ದೆಲ್ಲ ಏನಿರಲ್ಲ, ಬಟ್ ನಂಗೆ ತುಂಬಾ ಟೆಕ್ನಿಕಲ್ ಅದು ತುಂಬಾ ಇಂಟ್ರೆಸ್ಟ್ ಆಗೋಯ್ತು. ನಾನು ಟರ್ನರ್ ಟ್ರೇಡ್ ಮಾಡಿದ್ದು, ಲೇಟಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿ ಇತ್ತು. ಆಮೇಲೆ ಇನ್ನೊಂದು ಏನು, ನನ್ನ ಮಾಸ್ಟರ್ ಏನಿದ್ರು ಅವರು ಡಿಪ್ಲೊಮಾ ಮಾಡಿ ಬಂದು ಮಾಸ್ಟರ್ ಆಗಿದ್ದು, ಅವರು ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರು. ಅವರು ನನ್ನ ಜಾಬ್ ಎಲ್ಲ ಇಂಟ್ರೆಸ್ಟ್ ಚೆನ್ನಾಗಿ ಮಾಡೋದು ನೋಡಿ, ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಾಜೆಕ್ಟ್ನ ನನ್ನ ಕೈಲಿ ಮಾಡಿಸ್ಕೊಂಡು ಹೋಗೋರು. ಆಮೇಲೆ ಈಗ ನಮ್ಮ ಫ್ರೆಂಡ್ಸು ಎಲ್ಲ ಇದು ಮಾಡಿ ಅಲ್ಲಿ ಒಂದು ಯಾವುದೋ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಹುಡುಗಿ ನಿನ್ನೆ ನೋಡ್ತಾ ಕೊಡೋಣ, ಇನ್ಮೇಲೆ ಇಂಟ್ರೆಸ್ಟ್, ಹಿಂಗೆಲ್ಲ ತುಂಬಾ ಸುದ್ದಿ ಹತ್ತು. ಅಲ್ಲಿಂದ ಏನೋ ಒಂಥರ ನಮ್ಗೇನೋ ಇನ್ಫ್ಯಾಚುಯೇಷನ್ ಒಂಥರ ಆ ಥರದ್ದು. ಆಮೇಲೆ ಒಂದಿನ ಈ ಹುಡುಗರು ಫೋರ್ಸ್ಗೆ ಹೋಗಿ ಪ್ರಪೋಸ್ ಮಾಡಿದೆ. ಅವಳು ಹೋಗ್ರಿ 3 ತಿಂಗಳ ಎಕ್ಸಾಮ್ ಇದೆ ಓದ್ರಿ ಅಂತ ಬೈದ್ಲು. ಲಿಟ್ರಲಿ ಐ ಶುಡ್ ಸೇ ಥ್ಯಾಂಕ್ಸ್ ಟು ಹರ್. ಆಮೇಲೆ ನನಗೆ ನಿಜವಾಗ ಅವಳು ಒಂದು ಬೈದ ಮೇಲೆ ನನ್ನ ಜ್ಞಾನೋದಯ ಆಯಿತು. ಆ 3 ತಿಂಗಳು ನಿಜವಾಗ್ಲೂ ಚೆನ್ನಾಗಿ ಕಷ್ಟಪಟ್ಟು ಓದಿದೆ. ರ್ಯಾಂಕ್ ಬರೋದು ನಂಗೆ ಅನ್ಕೊಂಡೇ ಇರಲಿಲ್ಲ. ನಾವು ಮಾರ್ಕ್ಸ್ ಕಾರ್ಡ್ ತೊಗೊಂಡು ನೋಡಿದ್ಮೇಲೆ ಕಾಲೇಜ್ಗೆ ಹೈಯೆಸ್ಟ್ ಎಲ್ಲರೂ ನನ್ಕಿಂತ ಜಾಸ್ತಿ ಮಂಜು ಅಂತಾರೆ. ಆಮೇಲೆ ಒಂದು 10 ದಿನ ಆದ್ಮೇಲೆ ರ್ಯಾಂಕ್ ಅನೌನ್ಸ್ ಆಗ್ತಿತ್ತು. ರ್ಯಾಂಕ್ ಸ್ಟೇಟಿಗೆ 3rd ರ್ಯಾಂಕ್ ಅಂತ ಬಂತು. ಐ ವಾಸ್ ವೆರಿ ಹ್ಯಾಪಿ. ಅಪ್ಪಂಗೆ ಖುಷಿ ಆಯ್ತಾ? ಎಸ್. ಆವಾಗ ಸ್ಟೇಟಿಗೆ 3rd ರ್ಯಾಂಕ್ ತಗೊಂಡಿದ್ದಕ್ಕೆ ನನಗೆ ಫಸ್ಟ್ ನಮ್ಮ ತಂದೆ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಇದೇ ಮೆಜೆಸ್ಟಿಕ್ನ ಅಲಂಕಾರ್ ಪ್ಲಾಜಾ ಆಗ್ತಾನೆ ಓಪನ್ ಆಗಿದೆ. ನಮ್ಗೆಲ್ಲ ಅವಾಗ ಅಲಂಕಾರ್ ಪ್ಲಾಜಾ ಓಪನ್ ಆದಾಗ ಶಾಪಿಂಗ್ ಸೆಂಟರ್ ಅದೇ ದೊಡ್ಡ ಮಾಲ್, ಎಕ್ಸ್ಕವೇಟರ್ ಅದೆಲ್ಲ ಶುರು ಆಗಿತ್ತು. ಸೊ ಆವಾಗ ನಮ್ಮ ತಂದೆ ನನಗೆ ಮೊದಲನೇ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಸೊ ವೆರಿ ಮೆಮೊರಬಲ್. ಎಸ್, ಇಲ್ಲಿ ಸಖತ್ ಮಜಾ ಇರೋದು ಇನ್ನೊಂದೇನಂತಂದ್ರೆ, ನೀವು ಮೈಕೋಗಿ ಸೇರ್ತೀರಾ ಕೆಲಸಕ್ಕೆ, ನಿಮ್ಮ ತಂದೆಯವರು ಇನ್ನೂ ಸರ್ವಿಸ್ ಅಲ್ಲಿ ಇರ್ತಾರೆ. ಹೌದು. ಸೊ ರವಿಕಿರಣ್ ಅವರಿಂದ ಶಕ್ತಿ ಅನ್ನೋ ಸೀರಿಯಲ್, ಅದೇ ನಿಮ್ಮ ಮೊದಲನೇ ಮೆಗಾ ಸೀರಿಯಲ್, ಫಸ್ಟ್ ಮೆಗಾ ಸೀರಿಯಲ್. ಅವಾಗ ಮೈಕೋಲಿ ಕೆಲಸ ಮಾಡ್ತಿದ್ರು? ಹೌದು. ಓಕೆ. ಅವಾಗನೇ ಅಲ್ಲಿಂದ ಶುರು ಆಯ್ತು. ನಾನು ನೈಟ್ ಶಿಫ್ಟ್ ಕೆಲ್ಸಕ್ಕೆ ರಜೆ ಹಾಕೋದು, ಔಟ್ ಪಾಸ್ ಹಾಕೋದು, ಆ ತರ ಒತ್ತಡ ಆಗಿಲ್ಲ ಮಂಜು ಸರ್ ಅದು? ಅಂದ್ರೆ ತುಂಬಾ ಒತ್ತಡ, ತುಂಬಾ ಕಷ್ಟಪಟ್ಟೆ. ಬೈಕಲ್ಲಿ ಇಲ್ಲಿಂದ RT ನಗರ್ ಅಲ್ಲಿ ಶೂಟಿಂಗ್. ರತನ್ ಸಿಂಗ್ ಹೌದು. ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಬಂದು 6 ಗಂಟೆಗೆ ಮನೆ ಮುಟ್ಟಿ ಸ್ನಾನ ಮಾಡಿ ಮತ್ತೆ ಹೊರಡ್ತಿದ್ದೆ. ಅಲ್ಲಿ 7:30-8 ಗಂಟೆಗೆ ಇರ್ಬೇಕಿತ್ತು.